ಜೀ ಕನ್ನಡ ಮೂಲಕ ಮತ್ತೊಬ್ಬ ಮನೆ ಮಗಳು ನಿಮ್ಮ ಮನೆಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅಫ್ಕೋರ್ಸ್ ಕನ್ನಡ ಸೀರಿಯಲ್ ಮೂಲಕ ಭವ್ಯ ಗೌಡ ಅವರು ನಿಮ್ಮ ಮನೆ ಅಂಗಳಕ್ಕೆ ಬರೋಕ್ಕೆ ರೆಡಿಯಾಗಿರುವಂಥದ್ದು. ಸೊ ಅವರೀಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಭವ್ಯ ಗೌಡ ಅವರೇ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸೊ ಭವ್ಯ ಗೌಡ ಅವ್ರದ್ದು ನೆಕ್ಸ್ಟ್ ಏನು ಏನು ಅಂತ ನಿಮ್ಮ ಫ್ಯಾನ್ಸು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು. ಸೊ ಅವ್ರಿಗೆ ಒಂದು ರೀತಿ ಲೈಕ್ ಬಾಂಬ್ ಥರ ಸುದ್ದಿ ಕೊಟ್ಬಿಟ್ಟಿದ್ದೀರಾ ಕನ್ನಡ ಸೀರಿಯಲ್ ಮೂಲಕ. ಅದು ಜಿ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ ಫಾರ್ ದ ಫಸ್ಟ್ ಟೈಮ್. ಸೊ ಎಷ್ಟು ಖುಷಿ ಇದೆ, ಏನು ಹೇಳ್ತೀನಿ ಅಂತ? ತುಂಬ ಅಂದರೆ ತುಂಬ ಖುಷಿ ಇದೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಎಸ್, ಈ ಸೀರಿಯಲ್ ಸಡನ್ ಎಂಟ್ರಿ ಅಂತ ಹೇಳಿದ್ರೆ ಅದು ನನ್ನ ಫ್ಯಾನ್ಸ್ ಮ್ಯಾನಿಫೆಸ್ಟ್ ಮಾಡಿದ್ದು ನೀವೇ ಮಾಡಬೇಕು ಅಂತ ಹೇಳಿ. ಸೊ ಅವರ ಒಂದು ಮ್ಯಾನಿಫೆಸ್ಟೇಷನ್ ಇನ್ ವಿತ್ ಆಲ್ ದ ಗಾಡ್ಸ್ ಬ್ಲೆಸ್ಸಿಂಗ್ ಈ ಪ್ರಾಜೆಕ್ಟ್ ನನ್ನ ಕೈಗೆ ಸೇರಿತು. ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಒಂದು ದೊಡ್ಡ ರಿಯಾಲಿಟಿ ಶೋಯಿಂದ ಆಚೆ ಬರ್ತೀರಾ, ಅದಾದ ನಂತರ ಒಂದಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀರಾ. ಸೊ ಎಲ್ಲೋ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅಂಥದ್ರಲ್ಲಿ ಮತ್ತೆ ಒಂದು ದೊಡ್ಡ ಸೀರಿಯಲ್ ಮೂಲಕ ವಾಪಸ್ಸಾಗಿರುವಂಥದ್ದು, ಅದು ಜಿ ಕನ್ನಡ ಮೂಲಕ. ಸೊ ನಿರೀಕ್ಷೆ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುವಂಥದ್ದು. ಸೊ ಆ ನಿರೀಕ್ಷೆ ನಿಮ್ಮನ್ನು ಎಷ್ಟು ಲೈಕ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ನಿಮ್ಮಲ್ಲಿ, ಜೊತೆಗೆ ಏನಾದರೂ ನರ್ವಸ್ನೆಸ್, ಎಕ್ಸೈಟ್ಮೆಂಟ್ ಎಷ್ಟಿದೆ ನಿಮಗೆ ಅಂತ? ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅಷ್ಟೇ ಭಯ ಕೂಡ ಇದೆ. ಯಾಕಂದರೆ ಒಂದು ಆರ್ಟಿಸ್ಟಾಗಿ ಒಂದು ಪಾತ್ರ ಜನರಿಗೆ ಎಲ್ಲರೂ ಅಕ್ಸೆಪ್ಟ್ ಮಾಡಲ್ಲ. ಜನರು ಅಷ್ಟು ಈಸಿಯಾಗಿ ಪಾತ್ರವಾಗಿ ಸಮ್ಟೈಮ್ಸ್ ಅಕ್ಸೆಪ್ಟ್ ಮಾಡ್ತಾರೆ, ಸಮ್ಟೈಮ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಈ ಪಾತ್ರನ ಕೇಳಿದಾಗ ಫಸ್ಟ್ ನನ್ನ ತಲೆ ಥಾಟ್ ಬಂದಿದ್ದು, ಈ ಪಾತ್ರ ನಂಗೆ ನಿಭಾಯಿಸೋಕ್ಕಾಗುತ್ತಾ, ಆಪರ್ಚುನಿಟಿ ಬಂದಿದ ತಕ್ಷಣ ಮಾಡಬೇಕು, ಬಟ್ ಇದು ನಂಗೆ ಆಗುತ್ತಾ ಆಗಲ್ವಾ ಅನ್ನೋದು ಫಸ್ಟ್ ಥಾಟ್ ಇತ್ತು. ಆ್ಯಂಡ್ ಇಡೀ ಟೀಮ್ ನನಗೆ ಒಂದೇ ಹೇಳಿದೆ, ನಿನ್ನ ಕೈಲಿ ಆಗುತ್ತೆ, ಯು ಕ್ಯಾನ್ ಡೂ ಇಟ್, ನಾವು ಇರ್ತೀವಿ ನಿಮ್ಮ ಜೊತೆ, ಇಡೀ ಜಿ ಟೀಮ್ ಆಗಲಿ ಪ್ರೊಡಕ್ಷನ್ ಟೀಮ್ ಆಗಲಿ, ನಾವು ಹೇಳ್ಕೊಡ್ತೀವಿ, ಈ ಪಾತ್ರ ನಾವು ಕೂರಿಸ್ತೀವಿ ಅಂತ ಹೇಳಿದಾಗ, ಸೊ ಡೇ ಬೈ ಡೇ ಇಟ್ಸ್ ಇನ್ ಲರ್ನಿಂಗ್ ಪ್ರೊಸೆಸ್ ಅಂತ ಹೇಳ್ತಾರಲ್ಲ, ಬೇಬಿ ಸಿಟ್ಟಿಂಗ್ ಥರ ಮತ್ತೆ ಇದೊಂದು ಹೊಸ ಪಾತ್ರನ ಎಕ್ಸ್ಪ್ಲೋರ್ ಮಾಡ್ತಾ, ಕಲಿತಾ, ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ಈ ಹಿಂದೆ ಭವ್ಯ ಅವರು ತುಂಬಾ ರಗಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಎಲ್ಲೋ ಈ ಥರದ್ದು ಒಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಮೇ ಬಿ ನಿಮಗೂ ಇರುತ್ತೆ, ಒಂದು ಸೆನ್ಸಿಟಿವ್ ಗರ್ಲು, ತುಂಬ ಮುದ್ದಾಗಿರೋ ಹುಡುಗಿ. ಪ್ರೋಮೋ ಮತ್ತು ಆ ಮೇಕಿಂಗ್ ಸಾಂಗ್ ಎಲ್ಲ ನೋಡ್ತಿದ್ರೆ ತುಂಬಾ ಒಂದು ರೀತಿ ಸಿನಿಮಾ ಫೀಲ್ ಕೊಡ್ತಿದೆ ಅಂತ ಅನಿಸುತ್ತೆ. ನಾವು ಶೂಟಿಂಗ್ ಮಾಡುವಾಗ ನನಗೂ ಅದೇ ಫೀಲ್ ಇತ್ತು. ಸೊ ನಾವು ಇದು ಸಿನಿಮಾ ಸಾಂಗ್ ಶೂಟ್ ಮಾಡ್ತಿದ್ದೀವ ಅಂತ ಬಟ್ ಎಕ್ಸಾಕ್ಟ್ಲಿ ಸಾಂಗ್ ಬಂದಾಗ ನಾವು ಇದು ಯಾವುದೋ ಸಿನಿಮಾ ಸಾಂಗ್ಗೆ ನಾವು ಶೂಟ್ ಮಾಡಿರೋದು ಅನ್ನೋಷ್ಟು ಫೀಲ್ ಇತ್ತು ನನಗೆ. ಆ್ಯಂಡ್ ಹೌದು, ನೀವು ಹೇಳ್ದಂಗೆ ಇದು ಅಫ್ಕೋರ್ಸ್ ಇಡೀ ಸೀರಿಯಲ್ ನಾವು ಸ್ಟಾರ್ಟಿಂಗ್ ಏನು 45 ಡೇಸ್ ಶೂಟ್ ಮಾಡಿದ್ವೋ ಅದಷ್ಟು ಒಳ್ಳೆ ಸಿನಿಮ್ಯಾಟಿಕ್ ಸ್ಟೈಲಲ್ಲೇ, ಎವ್ರಿ ಶಾರ್ಟ್ ಇಸ್ ಲೈಕ್ ನೋ ಕಾಂಪ್ರಮೈಸ್, ಎವ್ರಿ ಶಾರ್ಟ್ ಕೂಡ ಸಿನಿಮ್ಯಾಟಿಕ್ ಸ್ಟೈಲಲ್ಲೇ ಇದೆ. ಸೊ ವೆರಿ ಎಕ್ಸೈಟೆಡ್. ಆನ್ ಇಯರ್ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಿದ್ದೆ. ಸೊ ಅನೌನ್ಸ್ ಆಯಿತು. ಸೊ ಅಷ್ಟೇ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಅಷ್ಟೇ ನರ್ವಸ್ ಕೂಡ ಇದ್ದೀನಿ. ಸ್ಪೆಷಲಿ ನಿಮ್ಮಿಬ್ಬರು ಜೋಡಿನೂ ಅಷ್ಟೇ ತುಂಬ ಕ್ಯೂಟ್ ಆಗಿದೆ. ಆ ಸಾಂಗಲ್ಲಿ ಸ್ಪೆಷಲಿ ನೀವಿಬ್ಬರು ಅಂದರೆ ಡಾಕ್ಟರ್ ಕೋಟ್ ಹಾಕ್ಕೊಂಡು ಸ್ಟೆಥೋಸ್ಕೋಪ್ ಇಟ್ಕೊಂಡು ಬರ್ತಾ ಇರ್ತೀರ, ನೀವು ಅವ್ರನ್ನ ಫಾಲೋ ಮಾಡ್ತಾ ಇರ್ತೀರ. ನನಗೆ ನೋಡಿದಾಗ ರಶ್ಮಿಕಾ ವಿಜಯ್ ದೇವರಕೊಂಡ ಥರ ಜೋಡಿ ಇದೆ ಅಂತ ಲೈಕ್ ಎಷ್ಟೊಂದು ಜನ ಅದೇ ಹೇಳಿದ್ದು. ಒಂದು ಪಾರ್ಟಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಕೊಟ್ಟಿದ ತಕ್ಷಣ ಸೇಮ್ ಅದೇ ಪೋರ್ಷನ್ಗೆ ಕಂಪೇರ್ ಮಾಡಿದರು. ಎಸ್, ಎಲ್ಲದು ಟೀಮ್ ಎಫೆಕ್ಟ್, ಒಬ್ಬರಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ಏನು ಬೆಳಗ್ಗೆ ಪ್ರೊಡಕ್ಷನ್ ಹೌಸಿಂದ ಶುರುವಾಗಿ ಮೇಕಪ್ ಆರ್ಟಿಸ್ಟ್ ಪ್ರತಿಯೊಬ್ಬರದ್ದು ಇದರಲ್ಲಿ ಟೀಮ್ ಎಫರ್ಟ್ ಇದೆ. ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತಂದರೆ ಒಂದು ಮೇಕಪ್ ಆರ್ಟಿಸ್ಟ್ ಕ್ರೆಡಿಟ್ಸ್ ಹೋಗುತ್ತೆ, ಕಾಸ್ಟ್ಯೂಮ್ ಚೆನ್ನಾಗಿದೆ ಅಂದರೆ ಡಿಸೈನರ್ ಕ್ರೆಡಿಟ್ ಹೋಗುತ್ತೆ, ಒಂದು ಶಾರ್ಟ್ ಚೆನ್ನಾಗಿದೆ ಕ್ಯಾಮ್ರಾ. ಸೊ ಎವ್ರಿಥಿಂಗ್ ಇಸ್ ಟೀಮ್ ಎಫರ್ಟ್, ಒಬ್ಬರಿಂದ ಸಾಧ್ಯ ಆಗಲ್ಲ. ಟೀಮ್ ಎಫರ್ಟ್ ಇದ್ದರೆ ಮಾತ್ರ ಕಂಪ್ಲೀಟ್ ಎಂಟೈರ್ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಚೆನ್ನಾಗಿ ಬರೋದು. ಸೊ ಈಗ ಕರ್ಣನಿಗೆ ತ್ಯಾಗನೇ ದೊಡ್ಡದು, ಸೊ ನಿಧಿಗೆ ಪ್ರೀತಿನೇ ಬದುಕು. ಸೊ ಈ ತ್ಯಾಗ ಮತ್ತು ಬದುಕಿನ ನಡುವಿನ ಪ್ರೇಮ ಕಥೆ ಹೇಗಿರುತ್ತೆ ಅಂತ? ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸರ್ಪ್ರೈಸ್ ಎಲಿಮೆಂಟ್ಸ್ ಏನು ಟ್ವಿಸ್ಟು ಟರ್ನ್ಸ್ ಅಂತ. ನಮ್ಮ ಸೀರಿಯಲ್ 8 ಗಂಟೆಗೆ ಬರುತ್ತೆ. ಸೊ ಅಲ್ಲಿ ನೋಡ್ತಾ ಹೋದರೆ ಎಲ್ಲ ಗೊತ್ತಾಗುತ್ತೆ. ಇವಾಗಲೇ ನಾನು ಹೇಳ್ಬಿಟ್ರೆ ನಮ್ಮ ಸೀರಿಯಲ್ ನೀವೆಲ್ಲಿ ನೋಡ್ತೀರಾ, ನನ್ನ ನಿಧಿಮಾಗಿ ನೀವು ನೋಡೋದು ಬೇಡವಾ? ಸೊ ನಿಧಿಮಾ ಅನ್ನೋದಕ್ಕೆ ಸ್ಪೆಷಲ್ ಪ್ಲೇಸ್ ಇದೆ ಕನ್ನಡಿಗರಲ್ಲಿ. ಸೊ ಗೊತ್ತಿರೋವಂಥದ್ದೇ ನಿಧಿಮಾ, ಲವ್ ಮಾಕ್ಟೈಲು. ಸೊ ನೀವು ಮತ್ತೆ ಈಗ ನಿಧಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು, ನೀವು ಆವಾಗಲೇ ಒಂದು ಸ್ಟೇಟಸ್ ಕೂಡ ಶೇರ್ ಮಾಡಿದ್ರಿ, ಎಲ್ಲರೂ ಕಂಪೇರ್ ಮಾಡ್ತಿದ್ದಾರೆ. ಸೊ ಆ ಕಂಪ್ಯಾರಿಸನ್ನು ಮತ್ತು ನಿಧಿಮಾ ಅನ್ನೋ ಒಂದು ಹೆಸರಿಗೆ ಸಿಕ್ಕಿರೋ ಪ್ರೀತಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಎಲ್ಲರೂ ನಮ್ಮ ಫಸ್ಟ್ ಸಾಂಗ್ ಬಿಟ್ಟ ತಕ್ಷಣ ಹೇಳ್ತಿದ್ದು, ಎಷ್ಟು ವರ್ಷ ನಮ್ಮ ಕರ್ನಾಟಕದಲ್ಲಿ ಒಂದು ನಿಧಿಮಾ ಇದ್ದರು, ಈಗ ಇಬ್ಬರು ನಿಧಿಮಾ ಇದ್ದಾರೆ ಅಂದರೆ ಲೈಕ್ ಗ್ರೇಟ್. ಅಂದರೆ ಆ ಥರದೊಂದು ಕಾಂಪ್ಲಿಮೆಂಟ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟಕ್ಕೆ ಪಡ್ಕೊಳ್ಳೋದು. ಆ್ಯಂಡ್ ಅದು ಸಿಕ್ಕಿದಾಗ ಅದನ್ನು ಉಳಿಸ್ಕೊಂಡು ಹೋಗಬೇಕು, ಅದನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚೆಚ್ಚು ಮಾಡ್ಕೊಂಡು ಹೋಗಬೇಕು. ಫಸ್ಟ್ ನನ್ನ ಥಾಟ್ ಬಂದಿದೆ ಅದು. ಬಿಕಾಸ್ ಶೀಸ್ ಎನ್ ವೆರಿ ಗ್ರೇಟ್
ಅಂದರೆ ತುಂಬ ಹೆಸರು ಮಾಡಿರೋಂಥ ನಟಿ ಅವರು. ಆ್ಯಂಡ್ ಅವರಿಗೆ ಆ ಪಾತ್ರಕ್ಕೆ ಕಂಪೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಅದೇ ರೀತಿ ಉಳಿಸ್ಕೊಂಡು ಹೋಗ್ಬೇಕಲ್ಲ, ಖುಷಿ ಇದೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಅಷ್ಟೇ ನರ್ವಸ್ನೆಸ್, ಭಯ ಎಲ್ಲ ಒಟ್ಟೊಟ್ಟಿಗೆ ಕ್ಲಮ್ಸಿನೆಸ್ ಆಗಿದೆ. ಸೊ ಈ ಸೀರಿಯಲ್ಗೆ ನಿಮಗೆ ನಿಧಿ ಚೆನ್ನಾಗಿ ಸಿಕ್ಕಿದೆಯಾ? ಯಾ ಓಕೆ. ದೆನ್ ನಿಮ್ಮ ಲೈಫ್ನ ಕರ್ಣ ಅಂತ ಅಂದರೆ ಯಾರು ಭವ್ಯ? ನನ್ನ ಲೈಫ್ನ ಕಾರಣ ಅಂದರೆ ಅಫ್ಕೋರ್ಸ್ ನನ್ನ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ಅವರೇ. ನನ್ನ ಎಲ್ಲ ರೀತಿಯ ಕಾರಣ, ಇದು ಮತ್ತೊಂದು ಎಲ್ಲ ಅವರೇ. ಓಕೆ. ದೆನ್ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ತ್ಯಾಗ ಮಾಡಿದ್ದು ಅಂತ ಅಂದರೆ ಯಾರಿಗೋಸ್ಕರ, ಏನಕ್ಕೋಸ್ಕರ ತ್ಯಾಗ ಮಾಡಿದ್ರಿ? ತ್ಯಾಗ ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಡೆಫಿನೇಷನ್ ಅಂತ ಏನಾದರೂ ಇದೆಯಾ ಅಂತ? ತ್ಯಾಗ ಅಂದರೆ ನನ್ನ ಪ್ರಕಾರ ಹೌದು, ಫ್ಯಾಮಿಲಿ ಅಂತ ಇದ್ದಾಗ ಅಫ್ಕೋರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ನಾವು ಅಲ್ಲಿ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡಿದೆ, ಮತ್ತೊಬ್ರಿಗೆ ಯಾರಿಗೋ ನಾನು ನನ್ನ ಲೈಫಲ್ಲಿ ತ್ಯಾಗ ಮಾಡಿದ್ರೆ ನನ್ನ ಫ್ಯಾಮಿಲಿಗೋಸ್ಕರ. ಯಾರೋ ಅನ್ನೋನ್ ಪರ್ಸನ್ಗೆ ತ್ಯಾಗ ಮಾಡಿ ಅದ್ರ ಬಗ್ಗೆ ನನಗೆ ಯಾವುದೇ ಗಿಲ್ಟ್ ಇಲ್ಲ. ಸೊ ಅಯ್ಯೋ ಈ ಪರ್ಸನ್ಗೆ ತ್ಯಾಗ ಮಾಡಿದೆ, ಹಿಂಗೆ ಮಾಡಬಾರ್ದಿತ್ತು ಅಂತ ಆ ಗಿಲ್ಟ್ ಅಲ್ಲ. ನನ್ನ ಫ್ಯಾಮಿಲಿಗೆ ಮಾಡಿದೆ, ಐ ಆಮ್ ವೆರಿ ಹ್ಯಾಪಿ. ನಾನು ಮಾಡಿರೋ ನನ್ನ ಕುಟುಂಬಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ ಅನ್ನೋ ಕಾರಣ ಅಷ್ಟೇ, ಅದು ಬಿಟ್ಟರೆ ನೋ ಗಿಲ್ಟ್. ಓಕೆ. ದೆನ್ ಈ ಸೀರಿಯಲಲ್ಲಿ ನೀವು ನಮ್ರತ ಮತ್ತು ನೀವು ಅಕ್ಕ ತಂಗಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಮತ್ತು ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ನಿಮ್ಮ ಅಕ್ಕ ತಂಗಿದಿರ್ದು ಎಲ್ಲರೂ ನೋಡಿದ್ದಾರೆ ಕನ್ನಡಿಗರು ನಿಮ್ಮ ಬಾಂಧವ್ಯ ಹೇಗಿದೆ ಅಂತ. ಸೊ ಇಲ್ಲೂ ಕೂಡ ಅದೇ ಥರದ್ದೊಂದು ಬಾಂಧವ್ಯನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ರೀಲ್ ಮೇಲೂ ಕೂಡ? ಎಸ್. ನಾನು ಒಂದೊಂದು ಸೀನ್ ನಂದು ಮತ್ತು ನಿತ್ಯ ಕ್ಯಾರೆಕ್ಟರ್ ನಮ್ರತ ಅವ್ರದ್ದು ಇರುವಾಗ ಒಂದ್ಸಲ ಓಕೆ, ನನ್ನ ಅಕ್ಕನ ಜೊತೆ ಹಿಂಗಿದೆ ಅಲ್ವಾ, ನಾನು ಆ್ಯಕ್ಚುಲಿ ಇರೋದು ನನ್ನ ಅಕ್ಕನ ಹತ್ರ ನಾನು ಎಲ್ಲ ಶೇರ್ ಮಾಡ್ತೀನಿ. ಈ ಥರದ್ದೊಂದು ಶೇರ್ ಮಾಡ್ತಾ ಆ್ಯಕ್ಚುಲಿ ದಟ್ ಈಸ್ ವೆರಿ ಗುಡ್. ಏನು ನಮ್ಮ ಪರ್ಸ್ನಲ್ ಲೈಫಲ್ಲಿ ಯಾರಾದರೂ ಒಬ್ಬರ ಜೊತೆ ನಮ್ಮ ಸಿಬ್ಲಿಂಗ್ಸ್ ಜೊತೆ ಆ್ಯಕ್ಚುಲಿ ದಟ್ ಈಸ್ ಗ್ರೇಟ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಸಿಬ್ಲಿಂಗ್ಸ್ ಜೊತೆ ಶೇರ್ ಮಾಡ್ಕೊಳ್ತೀವಲ್ಲ, ಅವರಿಂದ ಕೆಲವೊಂದು ನಮಗೆ ಪಾಯಿಂಟ್ ಸಿಗುತ್ತಲ್ಲ, ಅದು ಒಂಥರ ಮೈಂಡೇ ಒಂಥರ ಮೋಟಿವೇಟ್ ಮಾಡುತ್ತೆ. ಅಂದರೆ ಇಲ್ಲೂ ಒಂದು ಎಮೋಷನಲ್ ಅಕ್ಕ ತಂಗಿ ಬಾಂಡಿಂಗ್ನ ನೋಡ್ಬೋದು ಕರ್ಣ ಸೀರಿಯಲಲ್ಲೂ ನಿಮ್ಮ ರಿಯಲ್ ಲೈಫಲ್ಲಿ. ಖಂಡಿತವಾಗ್ಲೂ ಆ ಬಾಂಡಿಂಗ್ ಆಲ್ರೆಡಿ ಶುರುವಾಗಿದೆ. ಸೊ ನಿತ್ಯ ಅಂದರೆ ಅಫ್ಕೋರ್ಸ್ ನನಗೆ ತುಂಬ ಪ್ರಾಣ. ಅಕ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಕ್ಕನೇ ನಾನು ಓದಿಸ್ತಿರ್ತಾಳೆ ಇಲ್ಲಿ. ಆ್ಯಂಡ್ ನನ್ನ ಜವಾಬ್ದಾರಿ, ಮನೆ ಜವಾಬ್ದಾರಿ ಎಲ್ಲ ಅವಳು ತೊಗೊಂಡಿರ್ತಾಳೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಪ್ರೊಫೆಸರ್ಗೆ ಮೇಲಿರೋ ಕ್ರಶ್ ಇರೋ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ರಿಯಲ್ ಲೈಫಲ್ಲೂ ಏನಾದರೂ ಯಾರಾದರೂ ಲೆಕ್ಚರರ್ ಅದರ್ವೈಸ್ ಸ್ಕೂಲಲ್ಲಿ ಟೀಚರ್ ಮೇಲೆ ಕ್ರಶ್ ಆಗಿರೋವಂಥದ್ದು ಏನಾದರೂ ಇದೆಯಾ ಅಂತ? ಆ ಥರ ಯಾರೂ ಇರಲಿಲ್ಲ. ಅದೇ ಇದ್ದು ಮಗಿನ ಮನಸ್ಸು ಫಿಲಮ್ ನೋಡಿದಾಗ ಮಾಡಬೇಕು, ಯಾವ್ದಾದ್ರು ಪ್ರೊಫೆಸರ್ ಇಷ್ಟ ಆಗಬೇಕು, ನೋಡ್ಬೇಕು ಆ ಫೀಲಿಂಗ್ ಹಿಂಗಿರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಇಲ್ಲ ಆಗ್ತಿದೆ ಅಷ್ಟೇ. ಕಿರಣ್ ರಾಜ್ ಅವ್ರ ಜೊತೆ ಸ್ಕ್ರೀನ್ ಶೇರು ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಬಿಕಾಸ್ ಅವರು ಒಳ್ಳೆ ಆ್ಯಕ್ಟರು, ನೀವು ಒಳ್ಳೆ ಆ್ಯಕ್ಟ್ರಸ್ಸು. ಸೊ ಎಷ್ಟು ಖುಷಿ? ತುಂಬ ಅದೇ ಓಲ್ಡ್ ಟೀಮು, ಅದ್ರಲ್ಲಿ ಲೈಕ್ ಅಂದರೆ ಕ್ಯಾಸ್ಟಿಂಗೇ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲ ಸೂಪರ್ ಸೀನಿಯರ್ಸು, ಅವ್ರ ಮಧ್ಯೆ ನಾನು ಒಬ್ಳು ಜೂನಿಯರ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅವರಿಂದ ತುಂಬ ಕಲಿತೀನಿ. ಕಿರಣ್ ಅವರು ಅಷ್ಟೇ ಇಸ್ ವೆರಿ ಪ್ರೊಫೆಷ್ನಲ್. ಬರ್ತಾರೆ, ಅವ್ರದ್ದು ಏನು ಪಾತ್ರ ಇದೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಂಡ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಆಫ್ ದ ಸ್ಕ್ರೀನ್ ಅವ್ರು ಏನಾದರೂ ಹೇಳ್ತಿರ್ತಾರೆ, ಹಂಗಲ್ಲ ಹಿಂಗೆ ಏನು ಸೆಟ್ಟಿನ ಬಗ್ಗೆ ಏನಿರುತ್ತೆ ಅಥವಾ ಏನು ಆ್ಯಕ್ಟಿಂಗ್ ಬಗ್ಗೆ ಏನಿರುತ್ತೋ ನಾನು ಹೊರತು. ಯಾಕಂದರೆ ಅವರು ಆ್ಯಕ್ಚುಲಿ ಇದು ಕರ್ಣ ಸೀರಿಯಲ್ ಶುರುವಾದಾಗಿಂದ ಅವರು ಬುಕ್ಸ್ನೆಲ್ಲ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ದಾರೆ, ಡಾಕ್ಟರ್ ಬುಕ್ಸ್ನೆಲ್ಲ. ಸೊ ಅವರು ನಂಗೆ ಹೇಳಿದೆ, ಅವತ್ತು ಸಾಂಗ್ ಶೂಟ್ ನಾನು ಎಲ್ಲ ಬುಕ್ ಓದೋಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳಿದಾಗ ನನಗೂ ಹೇಳ್ಕೊಡಿ ಅಂದರೆ ಒಂದು ಫ್ಯೂ ಪಾಯಿಂಟ್ಸ್ ಅವ್ರು ನಂಗೆ ಹೇಳಿದ್ರು, ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಸೊ ಈ ಥರ ಏನು ಆನ್ ಸ್ಕ್ರೀನಿಗೆ ಏನು ಬೇಕು ಪಾಯಿಂಟ್ಸ್ ಅದನ್ನೆಲ್ಲ ಅವ್ರು ನಂಗೆ ಶೇರ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ ಹಿಂಗಿದೆ, ಹಂಗೆ ಕಟ್ ಮಾಡಬೇಕು, ಈ ಥರ ಇರುತ್ತೆ. ಇಲ್ ಬಿ ಎಕ್ಸ್ಪ್ಲೇನಿಂಗ್ ಏನಾದರೂ ಫ್ರೀ ಇದ್ದಾಗ ಆಪ್ರೇಷನ್ ಥಿಯೇಟ್ರಲ್ಲಿ ಅಥವಾ ಏನಾದರೂ ಸೀನ್ಸ್ ಇರುವಾಗ ಹಾಗಿತ್ತು, ಇದು ಓದಿದ್ದೆ ಅಂತ ಹೇಳಿ. ಅದು ನಿಮಗೆ ಕ್ಲಾಸ್ ಅವ್ರು ಮಾಡಲೇಬೇಕು ಬಿಡಿ, ಯಾಕಂದರೆ ನೀವು ಕ್ಲಾಸ್ ಕೇಳೋದು ಬಿಟ್ಟು ಅವ್ರ ಮುಖ ನೋಡ್ಕೊಂಡಿರ್ತೀರಲ್ಲ, ಅದಕ್ಕೆ ಅದು ಇಲ್ಲ, ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಹಂಗೆಲ್ಲ ಇಲ್ಲ. ಎಷ್ಟು ಕರ್ಣ ಸರ್ನ ಪ್ರೀತಿ ಮಾಡ್ತಿರ್ತಾನೋ ಅಷ್ಟೇ ಓದಿನ ಕಡೆನೂ ಗಮನ ಇರುತ್ತೆ ನನಗೆ. ಓದಿನ ಕಡೆ ಗಮನ ಬಿಟ್ಟು ಕರ್ಣ ಸರ್ನ ಪ್ರೀತಿ ಮಾಡ್ತಿರಲಿಲ್ಲ. ಎರಡರ ಜೊತೆಗೆ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಸೊ ಪ್ರೀತಿಗೆ ಏನು ವ್ಯಾಖ್ಯಾನ ಕೊಡ್ತಾರೆ ಭವ್ಯ ಅವರು ಅಂತ? ಪ್ರೀತಿಗೆ ಕಣ್ಣಿಲ್ಲ. ಪ್ರೀತಿಗೆ ಕಣ್ಣಿಲ್ಲ ಅಷ್ಟೇ ವ್ಯಾಖ್ಯಾನ ನಂಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ಓಕೆ. ದೆನ್ ಇನ್ನು ನೀವು ನಿಮ್ಮ ಲೈಫ್ನಲ್ಲಿ ಅಭಿಮಾನಿಗಳಿಗೋಸ್ಕರ ಈ ಥರದ್ದೊಂದು ತ್ಯಾಗ ಮಾಡ್ತೀನಿ ಅಂತ ಅಂದರೆ ಏನು ತ್ಯಾಗ ಮಾಡ್ತೀರಾ ಅಂತ? ಏನು ತ್ಯಾಗ ಮಾಡಲಿ, ನಾನು ತ್ಯಾಗ ಮಾಡಿ ಎಲ್ಲಿಗೆ ಹೋಗಲಿ ಹೇಳಿ? ನನ್ನನ್ನೇನು ತ್ಯಾಗ ಮಾಡಿಬಿಟ್ಟು ಎಲ್ಲಾದರೂ ಹೋಗ್ಬೇಕು ಅಷ್ಟೇ. ಇಲ್ಲ ಹಂಗೆಲ್ಲ ಏನೋ ನಾನು ಏನಾದರೂ ತ್ಯಾಗ ಮಾಡಿದ್ರೆ ಅವ್ರು ಒಪ್ಪೋದಿಲ್ಲ. ನೀವು ಯಾಕೆ ತ್ಯಾಗ ಮಾಡಿದ್ರಿ ಅಂತ ಅವ್ರು ನಂಗೆ ಬೈತಾರೆ. ಸೊ ಹಾಗಾಗಿ ನಾನು ಏನೂ ತ್ಯಾಗ ಮಾಡಲ್ಲ, ಯಾವುದೇ ರೀತಿ ಪ್ರಾಮಿಸ್ ಮಾಡಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ. ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ, ಇನ್ನೇನು ಚೇಂಜಸ್ ಇರಲ್ಲ ಅಷ್ಟೇ. ಟೈಮ್ ಅದರ್ವೈಸ್ ಏನಾದರೂ ಅವ್ರಿಗೆ
ಟೈಮ್ ಕೊಡೋದು ಅವ್ರಿಗೆ ಅದೇ ತ್ಯಾಗ, ಇನ್ನೇನು ಮಾಡೋದಕ್ಕಾಗಲ್ಲ. ಹೌದು. ನಾನು ಎಲ್ಲೇ ಏನಾದರೂ ಮೆಸೇಜಸ್ ಬಂದರೂ ಅಷ್ಟೇ, ನಾನು ಅದಕ್ಕೆ ರಿಪ್ಲೈ ಮಾಡೋದಾಗಲಿ, ಎಲ್ಲಾದರೂ ಸಿಕ್ಕೋದು ಅದೆಲ್ಲ ಮಾಡ್ತೀನಿ. ಸೊ ಅದನ್ನು ಬಿಟ್ಟು ಬೇರೆ ತ್ಯಾಗ ನನಗೇನು ಸಡನ್ನಾಗಿ ತಲೆಗೆ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಈಗ ನಿಮಗೆ ತುಂಬಾ ಫ್ಯಾನ್ ಬೇಸ್ ಇದೆ ಕರ್ನಾಟಕದಲ್ಲಿ. ಸೊ ನಿಮ್ಮಿಬ್ಬರು ಜೋಡಿನ ನೋಡ್ಬಿಟ್ಟು ಅಭಿಮಾನಿಗಳಾಗಿರ್ಬೋದು, ಇಲ್ಲಿದ್ರೆ ಓದ್ ಕಡೆ ಎಲ್ಲ ಜನರು ಏನಾದರೂ ಹೇಳ್ತಿದಾರಾ ಆಲ್ರೆಡಿ ಅಂತ? ಹಾಂ, ಆಲ್ರೆಡಿ ಸಾಂಗ್ ಬಂದಿದ ತಕ್ಷಣವೇ ಶುರು ಮಾಡಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ಪೇರ್ ಇಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಇಷ್ಟು ಚೆನ್ನಾಗಿ ಆನ್ ಸ್ಕ್ರೀನ್ ಕಾಣಿಸುತ್ತೆ ಅಂತ. ದ ಪರ್ಫೆಕ್ಟ್ ಪೇರ್ ಅಂತಲೇ ದೇ ಹ್ಯಾವ್ ಸ್ಟಾರ್ಟೆಡ್. ಅದು ಸಿಕ್ಕಾಬಡೆ ನಮ್ಮ ಸೀರಿಯಲ್ಗೆ, ನಮ್ಮ ತಂಡಕ್ಕೆ ಅದು ಪ್ಲಸ್ ಆಯಿತು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಆ್ಯಂಡ್ ವರ್ಕೌಟ್ ಆಗಿದೆ ಅಂದರೆ ಇಡೀ ಟೀಮ್ಗೆ ಅದು, ಬಿಕಾಸ್ ಎಲ್ಲದನ್ನು ಅವರು ನೋಡಿನೇ ಓಕೆ ಅವ್ರು ಸೂಟ್ ಆಗ್ತಾರೆ ಅಂತಲೇ ಹೇಳಿ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಅವರು ಯೋಚನೆ ಮಾಡಬೇಕು. ಆ್ಯಂಡ್ ನನಗೂ ಭಯ ಆಯಿತು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ, ಯಾವ ರೀತಿ ನೋಡ್ತಾರೆ ಅಂತ. ಬಟ್ ಸಾಂಗ್ ಬಿಟ್ಟಿದ ತಕ್ಷಣ ಏನು ಬೇರೆ ಥರ ಇಲ್ಲ, ಪರ್ಫೆಕ್ಟ್ ಪೇರ್, ಸೂಪರ್ ಆಗಿದೆ ಅಂತ ಹೇಳಿ ವಿ ಗಾಟ್ ಪಾಸಿಟಿವ್ ರೆಸ್ಪಾನ್ಸ್. ತುಂಬ ಖುಷಿ. ಸೊ ನಿಮ್ಮ ನಡುವೆ ಅಂದರೆ ನಿಮ್ಮ ಮತ್ತು ಕಿರಣ್ ರಾಜ್ ನಡುವೆ ನಿಮ್ಮ ಅಕ್ಕ ಏನಾದರೂ ಬಂದರೆ ಅದನ್ನು ನೀವು ಒಪ್ಕೋತೀರಾ? ಯಾಕಂದರೆ ಈ ಹಿಂದೆ ನೀವು ನಿಮ್ಮ ಅಕ್ಕ ಬಂದಾಗ ಒಪ್ಕೊಂಡಿಲ್ಲ, ಅಂದರೆ ನೀನು ಯಾಕೆ ಬಂದೆ ಇಲ್ಲಿ ಅಂತ ಕ್ವಶನ್ ಕೇಳ್ತಾ ಇದ್ರಿ. ಯಾವಾಗ ಆ ಥರ ಎಲ್ಲ ಏನಿಲ್ಲ. ಸ್ಟೋರಿ ಪ್ರಕಾರ ಹೇಗೆ ಹೋಗಬೇಕು ಆ ಥರದ್ದೆಲ್ಲ ಸದ್ಯಕ್ಕೆ ಏನೂ ಇಲ್ಲ. ಆ್ಯಂಡ್ ಬೇರೆ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ. ಬಟ್ ಯಾವ ರೀತಿ ಹೋಗಿ ಜನಕ್ಕೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ಪ್ರಕಾರ ನಾನು ನೋಡ್ದಂಗೆ ಝೀ ಅವರು ಮಾಡೋದು. ಯಾಕಂದರೆ ಝೀ ಅವರು ಒಂದು ತಿಂಗ್ಳಿಗೆ ಒಂದ್ಸಲನೋ 2 ತಿಂಗ್ಳಿಗೆ ಒಂದ್ಸಲ ಅವರು ಜನದ ಹತ್ರ ಹೋಗಿ ಕೇಳ್ತಾರೆ ಯಾವ ರೀತಿ ಬೇಕು ನಿಮಗೆ ಈ ಥರ ಇರಬೇಕಾ, ಇವ್ರ ಜೊತೆ ಇರಬೇಕಾ, ಆ ರೀತಿ ಅವರೆಲ್ಲ ಆಡಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೇಳ್ಕೊಂಡು ಬರ್ತಾರೆ. ಆ ರಿವ್ಯೂಸ್ ಬೇಸಿಸ್ ಮೇಲೆ ಇವ್ರು ಸ್ಟೋರಿ ಮಾಡೋದು. ಇಬ್ಬರು ಕೂಡ ಟಾಪ್ ಆ್ಯಕ್ಟ್ರೆಸ್, ನೀವು ನಮ್ರತಾ ಗೌಡ ಅವರು. ಕಾಂಪಿಟೇಷನ್ ಅನ್ನೋದು ಹೇಗಿರುತ್ತೆ ಅಂತ? ಇಡೀ ಟೀಮ್ ಕರ್ಣ ಟೀಮೇ ಟಾಪ್ ಆ್ಯಕ್ಟ್ರೆಸ್ ಇರೋದು. ಅಂದರೆ ಎಲ್ಲ ಟಾಪಲ್ಲೇ ಇದ್ದಾರೆ. ಸೊ ಕಾಂಪಿಟೇಷನ್ ಅನ್ನೋದು ಏನಿಲ್ಲ. ಅವ್ರ ಪಾತ್ರನ ಅವ್ರು ನಿಭಾಯಿಸ್ತಿದ್ದಾರೆ, ನನ್ನ ಪಾತ್ರನ ನಾನು ನಿಭಾಯಿಸ್ತಿದ್ದೇನೆ. ನನ್ನೇನಾದರೂ ಕರೆಕ್ಷನ್ಸ್ ಇದ್ದಾಗ ಶಿಲ್ ಟೀಚ್ ಹಿಂಗಲ್ಲ ಹಾಗೆ ಅಂತ ಹೇಳ್ಕೊಡ್ತಾರೆ. ಆ್ಯಂಡ್ ಗೋಯಿಂಗ್ ಆನ್ ಅಷ್ಟೇ. ಕಾಸ್ಟ್ಯೂಮ್ಸ್ಗೋಸ್ಕರ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ? ತುಂಬಾ ಅಂದರೆ ಎಲ್ಲ ಹೋಮ್ಲಿ ಲುಕ್ ಕಾಸ್ಟ್ಯೂಮ್ಸ್ನ ವೇರ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಕಾಸ್ಟ್ಯೂಮ್ಸ್ ಪ್ರೋಮೋದಲ್ಲಿ ನೋಡಿದಾಗ. ಸೊ ಅಫ್ಕೋರ್ಸ್ ಸೀರಿಯಲ್ ಅಂತ ಅಂದಾಗ ನಾವು ನಮ್ಮ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಕನ್ಸನ್ನು ಮತ್ತು ಪ್ರತಿಯೊಬ್ಬರು ನೋಡ್ತಿರ್ತಾರೆ, ಎಸ್ಪೆಷಲಿ ಕಾಸ್ಟ್ಯೂಮ್ನೇ ಗಮನಿಸ್ತಾ ಇರ್ತಾರೆ, ಸ್ಪೆಷಲಿ ಹುಡುಗಿರ್ದು. ಸೊ ನೀವೆಷ್ಟು ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅದ್ರ ಬಗ್ಗೆ, ಎಷ್ಟು ಖರ್ಚು ಮಾಡಿದ್ದೀರಾ? ಖರ್ಚು ಲೆಕ್ಕ ಹಾಕಿಲ್ಲ ನಾನು. ಬಟ್ ಅಂದರೆ ಈ ನಿಧಿ ಪಾತ್ರಕ್ಕೆ ವೆರಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗೇ ಇರಬೇಕು, ಪೇಸ್ಟಲ್ ಕಲರ್ಸಲ್ಲಿ ಕಾಸ್ಟ್ಯೂಮ್ಸ್ ಇರಬೇಕು ಅಂತ ಸ್ವಲ್ಪ ಪರ್ಟಿಕ್ಯುಲರ್ ಇದೆ. ತುಂಬ ಸಿಂಪಲ್ ಹುಡುಗಿ ಅವಳು, ಬಟ್ ಬಬ್ಲಿ ಆಗಿರ್ತಾಳೆ, ತುಂಬ ಸಿಂಪಲಾಗಿ ವೇರ್ ಮಾಡಬೇಕು ಅಂತ ಹೇಳಿದರು ಪರ್ಟಿಕ್ಯುಲರಾಗಿ. ಸೊ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ, ಆಗ್ತಾಯಿದೆ. ಬಟ್ ಎಷ್ಟು ಖರ್ಚಾಗಿದೆ ಏನು ಅದೆಲ್ಲ ಏನು ಲೆಕ್ಕ ಹಾಕಿಲ್ಲ. ನಿಧಿ ಹತ್ರ ಒಳ್ಳೆ ನಿಧಿನೇ ಇದೆಯಾ? ಒಳ್ಳೆ ನಿಧಿ ಇಲ್ಲ, ಪಡ್ಕೋಬೇಕು ಇನ್ಮೇಲಿಂದ. ಓಕೆ, ಫೈನಲಿ ಜೂನ್ 16th ಎಲ್ಲರೂ ಎಂಗೇಜ್ ಮಾಡೋದಕ್ಕೆ ಬರ್ತಿದ್ದೀರಾ ನೀವು 3 ಜನ, ಒಬ್ಬರಲ್ಲ ಇಬ್ಬರಲ್ಲ ಅಂತ 3 ಜನ ಬರ್ತಿದ್ದೀರಾ. ಸೊ ಕನ್ನಡಿಗರಿಗೆ ಮತ್ತು ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನಾವು ಬರೀ 3 ಜನ ಇಲ್ಲ, ಇಡೀ ತಂಡ. ಬಿಕಾಸ್ ನಾನು ಅವಾಗಲೇ ಹೇಳಿದೆ, ಬರೀ 3 ಜನ ಅಲ್ಲ ನಾವು ತುಂಬ ಟಾಪಾಗಿರೋದು, ಇಡೀ ಟೀಮೇ ಟಾಪಲ್ಲಿದೆ. ಸೊ ನಮ್ಮ ಸೀರಿಯಲ್ಲು ಟಾಪಾಗಿ ಹೋಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟೆಡ್. ಇದೇ ಜೂನು 16ರಿಂದ ನಾವು ನಿಮ್ಮ ಮನೆಗೆ 8 ಗಂಟೆಗೆ ಬರ್ತಾಯಿದ್ದೀವಿ. ಸೊ ತಪ್ಪದೆ ನೋಡಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಟಾಪಲ್ಲೇ ಬನ್ನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಭವ್ಯ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೆನ್.